ಮನೆಯಲ್ಲಿ ಇಬ್ರು ಒಂದೇ ತರದ ಊಟ ಮಾಡ್ತಾ ಇರ್ತೀರಾ, ಆದ್ರೆ ಒಬ್ರಿಗೆ ಫ್ಯಾಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಇನ್ನೊಬ್ರಿಗೆ ಆ ಥರದ್ದು ಏನು ಸಮಸ್ಯೆ ಇರೋದಿಲ್ಲ. ಆಗ ನೀವೇ ಮಾತಾಡ್ಕೊಂತಿರ್ತೀರಾ, ನನಗೆ ಮಾತ್ರ ತಿಂದಿರೋದಕ್ಕೆ ಫ್ಯಾಟ್ ಜಾಸ್ತಿ ಆಗ್ತಿದೆ, ನಿಮ್ಗೆ ಯಾಕೆ ಆಗ್ತಿಲ್ಲ ಅನ್ನುವಂಥ ಪ್ರಶ್ನೆಗಳು ನಿಮ್ಮೊಳಗೆ ಹೇಳುವಂಥ ಚಾನ್ಸಸ್ ಇರುತ್ತೆ. ಈ ಥರ ನಿಮ್ಮನೆಯಲ್ಲೂ ನಿಮಗೂ ಅನುಭವ ಆಗಿದ್ರೆ ಫ್ಯಾಟ್ ಯಾಕೆ ತಿಂದಾಗ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳಿವೆ, ಅದನ್ನು ತಿಳ್ಕೊಳ್ಳೋಣ. ಒಂದೇ ಆಹಾರ ತಿಂದರೂ ಕೂಡ ನಿಮ್ಮ ಡಿನ್ನರ್ ಟೈಮ್ನಲ್ಲಿ ವ್ಯತ್ಯಾಸ ಇದ್ದರೆ ಅದರಿಂದ ನಿಮ್ಮ ದೇಹದ ಮೇಲೆ ಆಗುವಂಥ ಪರಿಣಾಮ ಮತ್ತು ಅದರ ರಿಸಲ್ಟ್ ಕೂಡ ವ್ಯತ್ಯಾಸ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ದೈನಂದಿನ ಆಹಾರದ ಕ್ರಮದಲ್ಲಿ ನಾವು ತಿನ್ನುವಂಥ ಆಹಾರದ ಟೈಮಿಂಗ್ ಕೂಡ ಬಹಳ ಮುಖ್ಯ ಆಗುತ್ತೆ ಮತ್ತು ಆ ಟೈಮಿಂಗಿಂದ ಕೂಡ ನಮಗೆ ಫ್ಯಾಟ್ ಸ್ಟೋರೇಜ್ ಆಗುವಂಥ ಚಾನ್ಸಸ್ ಬಹಳ ಇರುತ್ತೆ. ಅದು ಹೇಗೆ ಅನ್ನೋದನ್ನ ಬಿಡಿಸಿ ಹೇಳ್ತೀನಿ. ನಮ್ಮ ದೇಹದ ಬಯೋಲಾಜಿಕಲ್ ಕ್ಲಾಕ್ ಅಥವಾ ಸಿರ್ಕಾಡಿಯನ್ ರಿದಮ್ ಅಂತ ಏನು ಹೇಳ್ತೀವಿ, ಇದು ನಮ್ಮ ಬರೀ ನಿದ್ದೆಯ ಸಮಯಕ್ಕೆ ಮಾತ್ರ ಅಪ್ಲೈ ಆಗುವಂಥದ್ದಲ್ಲ, ಅದು ನಮ್ಮ ಆಹಾರ ಕ್ರಮದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹೇಗೆ ಪರಿಣಾಮ ಬೀರುತ್ತೆ ಅಂದರೆ, ಡೇ ಟೈಮ್ನಲ್ಲಿ ನಮ್ಮ ದೇಹದಲ್ಲಿ ಇನ್ಸುಲಿನ್ನ ಸಿಕ್ರೇಷನ್ ಚೆನ್ನಾಗಿರುತ್ತೆ ಅಥವಾ ಇನ್ಸುಲಿನ್ನ ಬಿಡುಗಡೆ ಚೆನ್ನಾಗಿ ಆಗುತ್ತೆ. ಡೇ ಟೈಮಲ್ಲಿ ನಾವು ತಿನ್ನುವ ಆಹಾರ ಏನಿದೆ ಅದು ಚೆನ್ನಾಗಿ ಪಚನ ಆಗಬೇಕು ಮತ್ತು ಅದು ತಿನ್ನುವ ಟೈಮಿಂಗ್ಗೆ ಆಗಿರೋದ್ರಿಂದ ಪಚನ ಆಗಬೇಕು ಅನ್ನುವ ಕಾರಣ ಇನ್ಸುಲಿನ್ನ ರಿಲೀಸ್ ಚೆನ್ನಾಗಿ ಆಗುತ್ತೆ. ಆದರೆ ಸಂಜೆ ಆಗ್ತಾ ಅಥವಾ 7 ಗಂಟೆಯ ನಂತರ ನಮ್ಮ ದೇಹದಲ್ಲಿ ಮೆಲಟೋನಿನ್ ಹಾರ್ಮೋನ್ನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಈ ಮೆಲಟೋನಿನ್ ಹಾರ್ಮೋನ್ ಏನಿದೆ ಇದು ನಮ್ಮ ನಿದ್ದೆಗೆ ಸಂಬಂಧಪಟ್ಟ ಹಾರ್ಮೋನ್ ಮತ್ತು ಇದು ನಮ್ಮ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟ ಹಾರ್ಮೋನ್. ಈ ಹಾರ್ಮೋನಿನ ಬಿಡುಗಡೆಯಿಂದ ನಮ್ಮ ದೇಹದಲ್ಲಿ ಆಟೋಮ್ಯಾಟಿಕಲಿ ಇನ್ಸುಲಿನ್ನ ಸಿಕ್ರೇಷನ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಥವಾ ಇನ್ಸುಲಿನ್ನ ಉತ್ಪಾದನೆ ಕಡಿಮೆ ಆಗ್ತಾ ಬರುತ್ತೆ. ಈ ಮೂಲಕ ನಾವು ತಿನ್ನುವ ಆಹಾರ ಕ್ರಮದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನಾವು ಒಂದು ವೇಳೆ 7:30ಯ ನಂತರ ಆಹಾರ ಕ್ರಮವನ್ನು ಇಟ್ಕೊಂಡ್ರೆ ಅಥವಾ ಲೇಟ್ ನೈಟ್ ಡಿನ್ನರ್ ಅಂತ ಏನಾದರೂ ಇಟ್ಕೊಂಡ್ರೆ ಆಗ ನಮ್ಮ ದೇಹದಲ್ಲಿ ಮೆಲಟೋನಿನ್ನ ಹಾರ್ಮೋನ್ ಉತ್ಪಾದನೆ ಆಗಿರೋದ್ರಿಂದ ಮತ್ತು ಇನ್ಸುಲಿನ್ನ ಸಿಕ್ರೇಷನ್ ಕಡಿಮೆ ಆಗಿರೋದ್ರಿಂದ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆಯ ಶೇಖರಣೆ ಆಗುವಂಥ ಅಂಶ 25-30% ಜಾಸ್ತಿ ಆಗುತ್ತೆ ಅಥವಾ ನಮ್ಮ ಪಚನ ಕ್ರಿಯೆ 25-30% ಡಿಲೇ ಆಗುತ್ತೆ ಮತ್ತು ಅದರಿಂದ ನಮ್ಮ ದೇಹದಲ್ಲಿ ಬೆಲ್ಲಿ ಫ್ಯಾಟ್ ಸ್ಟೋರೇಜ್ ಅಥವಾ ಕಂಪ್ಲೀಟ್ ಆಗಿ ಫ್ಯಾಟ್ ಸ್ಟೋರೇಜಿಗೆ ಅದು ಕಾರಣ ಆಗ್ತಾ ಹೋಗುತ್ತೆ. ಮತ್ತು ಇದು ನಮ್ಮ ದೇಹದಲ್ಲಿ ನಿದ್ದೆಗೆ ಕೂಡ ತೊಂದರೆ ಮಾಡುತ್ತೆ. ಯಾಕೆಂದರೆ ಮೆಲಟೋನಿನ್ ಹಾರ್ಮೋನ್ ಉತ್ಪಾದನೆ ಆದರೂ ಕೂಡ ನಮ್ಮ ದೇಹಕ್ಕೆ ಇನ್ಸುಲಿನ್ನ ಅವಶ್ಯಕತೆ ಇರೋದ್ರಿಂದ ನೀವು ದೇಹವನ್ನು ಕನ್ಫ್ಯೂಷನ್ ಸ್ಟೇಟ್ಗೆ ದೂಡ್ತೀರಿ. ಈ ಮೂಲಕ ದೇಹದಲ್ಲಿ ನಿದ್ದೆಗೆ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ. ಲೇಟ್ ಡಿನ್ನರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇನ್ಸುಲಿನ್ ಸೆನ್ಸಿಟಿವಿಟಿ 30% ಡ್ರಾಪ್ ಆಗಿಬಿಡುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಡ್ರಾಪ್ ಆದಾಗ ದೇಹದಲ್ಲಿ ನಮ್ಮ ಫ್ಯಾಟ್ ಸ್ಟೋರೇಜ್ನ ಪ್ರಕ್ರಿಯೆ ಆರಂಭ ಆಗುತ್ತೆ ಮತ್ತು ನಮ್ಮ ಡೈಜೆಷನ್ ಕೂಡ ತುಂಬ ಸ್ಲೋ ಆಗುತ್ತೆ. ಇದು ಒಂದು. ಇನ್ನು ಫ್ಯಾಟ್ ಬರ್ನಿಂಗ್ ಸ್ಲೋ ಆಗುತ್ತೆ. ಇನ್ಫ್ಯಾಕ್ಟ್ ನಾವು ಲಾಸ್ಟ್ ಮೀಲ್ ಆದಮೇಲೆ ನಮ್ಮ ದೇಹ ಫಾಸ್ಟಿಂಗ್ ಮೋಡ್ಗೆ ಹೊರಟೋಗ್ಬೇಕು. ರಾತ್ರಿ ಆದಮೇಲೆ ಮೆಲಟೋನಿನ್ನ ಪ್ರೊಡ್ಯೂಸ್ ಆದಮೇಲೆ ನಮ್ಮ ದೇಹ ಫ್ಯಾಟ್ ಬರ್ನಿಂಗ್ ಮೋಡ್ಗೆ ಹೊರಟೋಗ್ಬೇಕು, ರಿಪೇರ್ ಸ್ಟೇಜ್ಗೆ ಹೊರಟೋಗ್ಬೇಕು. ಆದರೆ ನಾವು ಲೇಟ್ ಡಿನ್ನರ್ ತಿನ್ನೋದ್ರಿಂದ ಅಥವಾ ಭಾಳ ತಡವಾಗಿ ಊಟ ಮಾಡೋದ್ರಿಂದ ಏನಾಗುತ್ತೆ, ದೇಹ ಇನ್ನೂ ಡೈಜೆಷನ್ ಮೋಡಲ್ಲೇ ಇರುತ್ತೆ. ಈ ರೀತಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ಫ್ಯಾಟ್ ಬರ್ನಿಂಗ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಕೂಡ ನಮಗೆ ಲೇಟ್ ಊಟ ಮಾಡುವುದರ ಅಡ್ಡ ಪರಿಣಾಮ. ಇನ್ನು ರಾತ್ರಿ ಹೊತ್ತಲ್ಲಿ ನಾವು ಊಟ ಆದಮೇಲೆ ಅಥವಾ 7:30ಯ ನಂತರ ನಮ್ಮ ದೇಹದಲ್ಲಿ ಮೆಲಟೋನಿನ್ನ ಪ್ರೊಡಕ್ಷನ್ ಆಗೋದ್ರಿಂದ ನಮ್ಮ ದೇಹ ಆಟೋಮ್ಯಾಟಿಕಲಿ ರಿಪೇರ್ ಮೋಡ್ಗೆ ಹೋಗುತ್ತೆ. ಆ ರಿಪೇರ್ ಮೋಡ್ಗೆ ಹೋದಾಗ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳು, ಟಿಶ್ಯೂಸ್ ಇರ್ಬೋದು, ಸೆಲ್ಸ್ ಇರ್ಬೋದು, ರಿಪೇರ್ ಆಗುತ್ತೆ. ಇದರಿಂದ ನಮ್ಮ ನೆಕ್ಸ್ಟ್ ಡೇ ನಮ್ಮ ದೇಹ ಆರೋಗ್ಯಯುತವಾಗಿ ಮುಂದಿನ ದಿನವನ್ನು ಎದುರಿಸೋದಕ್ಕೆ ಸಹಕಾರಿಯಾಗುತ್ತೆ. ಆದರೆ ನಾವು ಲೇಟ್ ಡಿನ್ನರ್ ಮಾಡೋದ್ರಿಂದ ಅಥವಾ ತಡವಾಗಿ ಊಟ ಮಾಡೋದ್ರಿಂದ ಈ ಪ್ರೋಸೆಸ್ಗೆ ಅಡ್ಡ ಆಗುತ್ತೆ. ಇದರಿಂದ ನಮ್ಮ ದೇಹ ರಿಪೇರ್ ಮೋಡಿನ ಬದಲಾಗಿ ಡೈಜೆಷನ್ ಮೋಡ್ಗೆ ಹೋಗಬೇಕಾಗುತ್ತೆ ಮತ್ತು ತಡರಾತ್ರಿಯ ತನಕ ಡೈಜೆಷನ್ ಪ್ರೋಸೆಸ್ ಆಗ್ತಾ ಇರುತ್ತೆ. ಇದರಿಂದ ಇನ್ನೊಂದು ಸಮಸ್ಯೆ ಏನು ಅಂತಂದರೆ, ಬೆಳಗ್ಗೆ ಎದ್ದಾಗ ಕೂಡ ನಿಮಗೆ ಸುಸ್ತು, ಟಯರ್ಡ್ನೆಸ್, ಒಂಥರ ಲೆಥಾರ್ಜಿಕ್ ಫೀಲ್ ಇರುತ್ತೆ ಅಥವಾ ಬ್ಲೋಟಿಂಗ್ ಇರುತ್ತೆ. ಈ ರೀತಿಯ ಸಮಸ್ಯೆಗಳು ಇರುತ್ತೆ. ಇದಕ್ಕಿದ್ದಾಗೆ ತೂಕ ಜಾಸ್ತಿ ಆದ ಹಾಗೆ ಕಾಣಿಸುತ್ತೆ. ಇದು ಕೂಡ ನಿಮಗೆ ಈ ರೀತಿ ರಾತ್ರಿ ಲೇಟಾಗಿ ತಿನ್ನುವುದರ ಅಡ್ಡ ಪರಿಣಾಮ ಅಂತಲೇ ಹೇಳ್ಬೋದು. ಇನ್ನು ಡಯಾಬಿಟೀಸ್ ಅಥವಾ ಪ್ರೀ ಡಯಾಬಿಟೀಸ್ ಅಥವಾ ಫ್ಯಾಟಿ ಲಿವರ್ ಈ ಥರದ ಸಮಸ್ಯೆಗಳು ಯಾರಾದರೂ ಇದ್ದರೆ
ಅವರಿಗೆ 50% ಹತ್ರ 30-50%ನಷ್ಟು ಅವರಲ್ಲಿ ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ ಮತ್ತು ಅದರಿಂದ ಅವರ ಬ್ಲಡ್ ಶುಗರ್ ಸ್ಪೈಕ್ ಆಗೋದಕ್ಕೆ ಕೂಡ ಕಾರಣ ಆಗುತ್ತೆ. ಅಂದರೆ ಲೇಟ್ ತಿನ್ನೋದ್ರಿಂದ ನೆಕ್ಸ್ಟ್ ಡೇ ಅವರ ಬ್ಲಡ್ ಶುಗರ್ ಲೆವೆಲ್ ಕೂಡ ತುಂಬ ಹೈ ಆಗಿರೋದಕ್ಕೆ ಕಾರಣ ಆಗಿರುತ್ತೆ. ಹಾಗಾದರೆ 7 ಗಂಟೆಗೆ ಮುಂಚೆ ನಾವು ಡಿನ್ನರ್ ಮಾಡೋದ್ರಿಂದ ಅಥವಾ ಊಟವನ್ನು ಮುಗಿಸೋದ್ರಿಂದ ಏನು ಸಹಾಯ ಆಗುತ್ತೆ ಅಂತಂದರೆ, ಮೊದಲನೇದಾಗಿ ನಮ್ಮ ಇನ್ಸುಲಿನ್ ಸ್ಪೈಕ್ ಆಗೋದು 25% ಅಷ್ಟು ಕಡಿಮೆ ಆಗುತ್ತೆ ಅಥವಾ 25% ಅಷ್ಟು ಇನ್ಸುಲಿನ್ ಸೆನ್ಸಿಟಿವಿಟಿ ಆಗುತ್ತೆ ಅಂತಲೇ ಇಟ್ಕೋಬೋದು. ಇನ್ನು ಇದರ ಜೊತೆಗೆ ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ರಾತ್ರಿ ಸ್ಲೀಪ್ ಕ್ವಾಲಿಟಿ ಚೆನ್ನಾಗಾಗೋದ್ರಿಂದ ಅಥವಾ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಫ್ಯಾಟ್ ಬರ್ನಿಂಗ್ ಕೂಡ ಚೆನ್ನಾಗಾಗುತ್ತೆ. ಯಾಕೆಂದರೆ ಫ್ಯಾಟ್ ಬರ್ನಿಂಗ್ ಆಗುವಂಥದ್ದು ನಾವು ನಿದ್ದೆ ಮಾಡ್ತಾ ಇರುವಾಗ, ಹಾಗಾಗಿ ಫ್ಯಾಟ್ ಬರ್ನಿಂಗ್ ಕೂಡ ಇದು ಸಹಾಯ ಮಾಡುತ್ತೆ. ಇದು ನಾವು 7 ಗಂಟೆಯ ಒಳಗಡೆ ಊಟ ಮುಗಿಸಿದ್ರೆ ಆಗುವಂಥ ಅತ್ಯಂತ ಒಳ್ಳೆಯ ಬೆನಿಫಿಟ್ ಅಂತಲೇ ಹೇಳ್ಬೋದು. ಮತ್ತು ಈ ಮೂಲಕ ನಾವು ದೇಹದ ತೂಕವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ, ಕಡಿಮೆ ಇಟ್ಕೊಳ್ಳೋದಕ್ಕೆ ಮತ್ತು ಆರೋಗ್ಯಯುತವಾಗಿರೋದಕ್ಕೆ ಸಹಾಯ ಆಗುತ್ತೆ. ಇದನ್ನು ಇದ್ದಕ್ಕಿದ್ದಾಗೆ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನುವಂಥ ಚಿಂತೆಗೇನು ಬೀಳೋ ಅವಶ್ಯಕತೆ ಇಲ್ಲ. ನಾವು ಇನ್ಸುಲಿನ್ನ ಸೆನ್ಸಿಟಿವ್ ಮಾಡೋದಕ್ಕೆ ಮತ್ತು ಫ್ಯಾಟ್ ಇನ್ಕ್ರೀಸ್ ಆಗೋದನ್ನು ತಪ್ಪಿಸೋದಕ್ಕೆ ಬಹಳ ಸಿಂಪಲ್ ಆಗಿ ಕೆಲಸ ಮಾಡ್ಬೋದು. ಮುಖ್ಯವಾಗಿ ನಾವು ಡಿನ್ನರ್ ಟೈಮ್ನ ಈಗೇನಾದರೂ 9 ಗಂಟೆಗೆ ತಿಂತಾ ಇದ್ದರೆ 1 ಅವರ್ ಮುಂಚೆ ತಿಂದ್ಕೊಳ್ಳಿ ಅಥವಾ ಒಂದು ಅರ್ಧ ಗಂಟೆ ಮುಂಚೆ ತಿಂದ್ಕೊಳ್ಳಿ. ಗ್ರ್ಯಾಜುವಲಿ ಅದನ್ನು ಕಮ್ಮಿ ಮಾಡ್ತಾ 7 ಗಂಟೆ ಹಾಗೆ ತಿಂದು ಮುಗಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ರಾತ್ರಿ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ನ ಪ್ರಮಾಣವನ್ನು ತುಂಬ ಕಡಿಮೆ ಇಟ್ಕೊಳ್ಳಿ ಮತ್ತು ಪ್ರೋಟೀನ್ ಮತ್ತು ಫ್ಯಾಟ್ ಇರುವಂಥ ಆಹಾರವನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ಮತ್ತು ಇದ್ರ ಜೊತೆಗೆ ನಿಮ್ಮ ಡಿನ್ನರ್ ಆದಷ್ಟು ಲೈಟ್ ಆಗಿರುವ ಹಾಗೆ ನೋಡ್ಕೊಳ್ಳಿ. ಒಂದು ವೇಳೆ ನೀವು ಲೇಟಾಗೇ ತಿನ್ನಬೇಕಾಗಿ ಬಂದರೆ ಆಗ ಡಿನ್ನರನ್ನು ಬಹಳ ಲೈಟ್ ಆಗಿಟ್ಕೊಳ್ಳಿ. ಇನ್ನು ಡಿನ್ನರ್ ಆದಮೇಲೆ 10-15 ನಿಮಿಷ ವಾಕಿಂಗನ್ನು ಅಭ್ಯಾಸ ಮಾಡ್ಕೊಳ್ಳಿ. ವಾಕಿಂಗ್ ಮಾಡೋದ್ರಿಂದ ನೀವು ತಿಂದಿರುವಂಥ ಆಹಾರದಿಂದ ಎನರ್ಜಿ ಪ್ರೊಡ್ಯೂಸ್ ಆಗಿ ಅದು ನಿಮ್ಮ ವಾಕಿಂಗ್ ಅಲ್ಲಿ ಬರ್ನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ಇನ್ನು ಒಂದು ವೇಳೆ ಊಟ ಲೇಟ್ ಮಾಡಿದ್ರೆ ನೀವು ಊಟಕ್ಕೂ ಮತ್ತು ನಿಮ್ಮ ನಿದ್ದೆ ಸಮಯಕ್ಕೂ 2 ಗಂಟೆ ವ್ಯತ್ಯಾಸ ಇಟ್ಕೊಳ್ಳಿ. ಐಡಿಯಲಿ ನೀವು 7 ಗಂಟೆಗೆ ಊಟ ಮಾಡೋದೇ ಒಳ್ಳೆಯದು. ಒಂದು ವೇಳೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿದ್ದೆಗೆ 2 ಗಂಟೆಯ ಸಮಯವನ್ನು ಇಟ್ಕೊಳ್ಳಿ. 2 ಗಂಟೆಯ ನಂತರ ನಿದ್ದೆ ಮಾಡಿ. ಸೊ ಇದರಿಂದ ನಿಮ್ಮ ಡೈಜೆಷನ್ ಪ್ರೋಸೆಸ್ ಒಂದು ಹಂತಕ್ಕೆ ಕಂಪ್ಲೀಟ್ ಆಗಿ ನಿದ್ದೆ ಹೊತ್ತಿಗೆ ಡೈಜೆಷನ್ನಿಂದ ಡಿಸ್ಟರ್ಬ್ ಆಗುವಂಥ ಅಥವಾ ತೊಂದರೆ ಆಗುವಂಥ ಪ್ರಮೇಯ ತಪ್ಪುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಆಹಾರ ಕ್ರಮವೂ ವ್ಯತ್ಯಾಸ ಆಗೋದಿಲ್ಲ, ಅದು ಕೂಡ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ನಿದ್ದೆ ಕೂಡ ಚೆನ್ನಾಗಾಗುತ್ತೆ ಮತ್ತು ಫ್ಯಾಟ್ ಸ್ಟೋರೇಜ್ ಆಗೋದನ್ನು ಕೂಡ ನೀವು ತಪ್ಪಿಸ್ಬಹುದು. ಈ ಮೂಲಕ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಬಹಳ ಸಹಾಯ ಆಗುತ್ತೆ. ನಾವು ಹೇಳ್ತೀವಿ ಆಹಾರ ಒಂದು ಮೆಡಿಸಿನ್ ಅಥವಾ ಫುಡ್ ಇಸ್ ಅ ಮೆಡಿಸಿನ್ ಅಂತ. ಆದರೆ ಆಹಾರದ ಟೈಮಿಂಗ್ ಕೂಡ ಆ ಮೆಡಿಸಿನ್ನ ಪ್ರಿಸ್ಕ್ರಿಪ್ಷನ್ನ ಭಾಗ ಅಂತಲೇ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ನಾವು ಆಹಾರವನ್ನು ಕರೆಕ್ಟ್ ಟೈಮಿಗೆ ತಿನ್ನುವುದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಇದ್ರ ಜೊತೆಗೆ ನಾವು ತುಂಬ ಸ್ಟ್ರಿಕ್ಟಾಗಿ ತಿನ್ನಬೇಕು ಅಥವಾ ಹೀಗೆ ತಿನ್ನಬೇಕು, ಬಹಳಷ್ಟು ಆಹಾರದಲ್ಲಿ ಕಟ್ಟುನಿಟ್ಟಾಗಿ ಪ್ರತಿದಿನ ಅಭ್ಯಾಸ ಮಾಡಬೇಕು ಅಂತಲ್ಲ. ಆದರೆ ಟೈಮಿಂಗನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ನಾವು ತಿನ್ನುವ ಆಹಾರದ ಟೈಮಿಂಗ್ ನಮ್ಮ ಬಹುತೇಕ ದೇಹದ ಕಾಯಿಲೆಗಳನ್ನು ನಿರ್ಧಾರ ಮಾಡುತ್ತೆ. ಆದ್ದರಿಂದ ಅದನ್ನು ನಾವು ಗಮನವಿಟ್ಟು ಅದರ ಮೇಲೆ ಕೆಲಸ ಮಾಡಬೇಕಾಗುತ್ತೆ. ಇದಿಷ್ಟನ್ನು ಮಾಡ್ಕೊಂಡು ಹೋದರೆ ಆಹಾರವನ್ನು ನಾವು ಯಾವತ್ತೂ ನಮಗೆ ತೊಂದರೆ ಆಗುವ ರೀತಿಯಲ್ಲಿ ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಕೂಡ ಸಹಾಯ ಆಗುತ್ತೆ. ನಿಮ್ಮನೇಲಿ ಯಾರಾದರೂ ಲೇಟಾಗಿ ಡಿನ್ನರ್ ಮಾಡ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ತೋರಿಸಿ.